ಎಲ್ಲರಿಗೂ ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನವೆಂಬರ್ 26 ಭಾರತದ ಸಂವಿಧಾನದ ದಿನ. ಭಾರತದಲ್ಲಿ ನವೆಂಬರ್ 26ರಂದು ಏಕೆ ಸಂವಿಧಾನ ದಿನವನ್ನ ಆಚರಿಸಲಾಗುತ್ತದೆ? 1949 ನವೆಂಬರ್ 26ರಂದು ಸಂವಿಧಾನ ಸಭೆಯು ಭಾರತದ ಸಂವಿಧಾನವನ್ನ ಅಂಗೀಕರಿಸಿತು. ಆದ್ದರಿಂದ ನಾವು ನವೆಂಬರ್ 26ರಂದು ಸಂವಿಧಾನ ದಿನವನ್ನ ಆಚರಿಸುತ್ತೇವೆ. 1950 ಜನವರಿ 26ರಂದು ಸಂವಿಧಾನವನ್ನ ಸಂಪೂರ್ಣವಾಗಿ ಜಾರಿಗೊಳಿಸಲಾಯಿತು. ಈ ದಿನವನ್ನು ನಾವು ಗಣರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ. ಸಂವಿಧಾನ ದಿನವನ್ನ ಮೊದಲು ಯಾವಾಗ ಆಚರಿಸಲಾಯಿತು? 2015ರಲ್ಲಿ ಭಾರತ ಸರ್ಕಾರವು ನವೆಂಬರ್ 26ರನ್ನು ಅಧಿಕೃತವಾಗಿ ಸಂವಿಧಾನ ದಿನವೆಂದು ಘೋಷಿಸಿತು. ಏಕೆ ಘೋಷಿಸಿತು? ಇದು ಸಂವಿಧಾನದ ಶಿಲ್ಪಿಯಾದಂತಹ ಡಾಕ್ಟರ್ ಅಂಬೇಡ್ಕರ್ ಅವರ 125ನೇ ಜನ್ಮ ಶತಮಾನೋತ್ಸವ ವರ್ಷದ ಅಂಗವಾಗಿ 2015ರಲ್ಲಿ ಭಾರತ ಸರ್ಕಾರವು ನವೆಂಬರ್ 26ರನ್ನ ಅಧಿಕೃತವಾಗಿ ಸಂವಿಧಾನದ ದಿನವೆಂದು ಘೋಷಿಸಿತು. ಸಂವಿಧಾನದ ದಿನದ ಪ್ರಮುಖ ವಿಷಯಗಳು: ಮೊದಲ ಸಂವಿಧಾನ ದಿನವನ್ನ 2015ರಲ್ಲಿ ಆಚರಿಸಲಾಯಿತು. ಸಂವಿಧಾನದ ದಿನ ನವೆಂಬರ್ 26. ಸಂವಿಧಾನವನ್ನ ರಚಿಸಲು ಒಂದಷ್ಟು ಸಮಿತಿಗಳನ್ನ ರಚಿಸಲಾಗಿತ್ತು. ಆ ಸಮಿತಿಯ ಅಧ್ಯಕ್ಷರ ಬಗ್ಗೆ ತಿಳಿದುಕೊಳ್ಳೋಣ. ಡ್ರಾಫ್ಟಿಂಗ್ ಸಮಿತಿಯ ಅಧ್ಯಕ್ಷರು, ಕರಡು ಸಮಿತಿಯ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್, ಸಂವಿಧಾನ ಸಭೆಯ ರಚನಾ ಸಭೆಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸಂವಿಧಾನ ಸಲಹೆಗಾರರು BN ರಾವ್. ಸಂವಿಧಾನ ರಚನೆಗೆ ತೆಗೆದುಕೊಂಡ ಸಮಯ 2 ವರ್ಷ 11 ತಿಂಗಳು 18 ದಿನಗಳು. ಸಂವಿಧಾನ ಸಭೆಯಲ್ಲಿ ಇದ್ದಂತಹ ಸದಸ್ಯರ ಸಂಖ್ಯೆ ಪಾಕಿಸ್ತಾನವಾಗಿ ವಿಭಜನೆಯಾಗುವ ಮೊದಲು 389 ಸದಸ್ಯರು, ತದನಂತರ 299 ಸದಸ್ಯರು ಸಂವಿಧಾನ ಸಭೆಯಲ್ಲಿ ಇದ್ದರು. ಒಟ್ಟು 11 ಅಧಿವೇಶನಗಳು 165 ದಿನಗಳ ಕಾಲ ನಡೆಯಿತು. ನವೆಂಬರ್ 26, 1949 ಸಂವಿಧಾನವನ್ನ ಅಂಗೀಕಾರ ಮಾಡಲಾಯಿತು. ಜನವರಿ 26, 1950ರಂದು ಸಂವಿಧಾನವನ್ನ ಜಾರಿಗೊಳಿಸಲಾಯಿತು. ಸಂವಿಧಾನ ದಿನದ ಮಹತ್ವವೇನು? ಏಕೆ ಇದನ್ನ ಆಚರಿಸಲಾಗುತ್ತದೆ? ನಾಗರಿಕರಲ್ಲಿ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸಂವಿಧಾನದ ಜವಾಬ್ದಾರಿಗಳು ಅರಿವಾಗಲು ಸಹಾಯ ಮಾಡುತ್ತದೆ. ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಂವಿಧಾನ ರಚಿಸಿದ ಸದಸ್ಯರನ್ನ ಈ ದಿನ ಸ್ಮರಿಸಲಾಗುತ್ತದೆ. ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು ಮತ್ತು ಆಡಳಿತ ವ್ಯವಸ್ಥೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತದೆ. ಶಾಲೆಗಳು, ಕಾಲೇಜುಗಳು ಮತ್ತು ಸರ್ಕಾರಿ ಕಚೇರಿಗಳಲ್ಲಿ ಪ್ರಸ್ತಾವನೆ ಓದಲು ಅಭ್ಯಾಸ ಮಾಡುತ್ತಾರೆ. 2015ರಿಂದ ನಾವು ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನವನ್ನ ಆಚರಿಸುತ್ತಿದ್ದೇವೆ. ಥ್ಯಾಂಕ್ ಯು.